ಬಾರ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಇಂತ ಒಂದು ಪ್ರಾಬ್ಲಮ್ ಬರ್ಬೋದು. 0.827 ಪ್ಲಸ್ 0.525 ಮೈನಸ್ 0.428 ಇದರಲ್ಲಿ 272528 ಗೆ ಬಾರ್ ಇದೆ. ಅಂದ್ರೆ ಇದು ರಿಪೀಟಿಂಗ್ ಡೆಸಿಮಲ್. ಇಲ್ಲಿ ನೀವು ಪ್ರತಿಯೊಂದನ್ನು ಫ್ರಾಕ್ಷನ್ ಕನ್ವರ್ಟ್ ಮಾಡಿ ಫ್ರಾಕ್ಷನ್ ಆಡ್ ಮಾಡಿ ಆಮೇಲೆ ಸಬ್ಟ್ರಾಕ್ಟ್ ಮಾಡೋಕ್ಕಿಂತ ಈಸಿಯೆಸ್ಟ್ ಮೆಥಡ್ ಅಂದ್ರೆ ಈ ರಿಪೀಟಿಂಗ್ ಡೆಸಿಮಲ್ಸ್ ನಾವು ಫಸ್ಟ್ ಬರ್ಕೊಳ್ಳೋಣ. 0.8272727 ನಾನು ಜಸ್ಟ್ 3 ಟೈಮ್ಸ್ ತಗೋತಿದ್ದೀನಿ. ಇದು ಹೀಗೆ ರೆಕರ್ ಆಗ್ತಾನೆ ಇರುತ್ತೆ. ಪ್ಲಸ್ 0.5252525 ಮೈನಸ್ 0.4282828 ಇದನ್ನ ನಾವು ಸಾಲ್ವ್ ಮಾಡಿದಾಗ ನಮಗೆ ಬರುವಂತ ಆನ್ಸರ್ 0.9242424 ಅಂತ. ಇಲ್ಲೂ ಕೂಡ ನಾವು ನೋಡಬಹುದು, ಇದು ಕೂಡ ಒಂದು ರೆಕರಿಂಗ್ ಡೆಸಿಮಲ್ ಆಗಿದೆ. ಈ ರಿಪೀಟ್ ಆಗ್ತಿರೋ ನಂಬರ್ 24 0.924 ಅಂತ ಬರೆದು ಈಗ ಇದನ್ನ ನಾವು ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ತೀವಿ. ಹಿಂದಿನ ಸೀರೀಸ್ ವಿಡಿಯೋಸ್ ಅಲ್ಲಿ ನೋಡಿದಾಗೆ ಇದನ್ನ ಕನ್ವರ್ಟ್ ಮಾಡೋ ಮೆಥಡ್ ಹೇಗಿರುತ್ತೆ, 924 ಮೈನಸ್ 9 ಡಿವೈಡೆಡ್ ಬೈ 990 ಈಕ್ವಲ್ 15/990 ಆಗುತ್ತೆ. ಇದನ್ನ ನೀವು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 61/66 ಅನ್ನೋ ವ್ಯಾಲ್ಯೂ ಬರುತ್ತೆ.